ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಈ ಥರ ಸ್ಮೂತ್ ಆಗಿರೋ ಬಟ್ಟೆಗಳಿಗೆ ಯಾವ ರೀತಿ ನಾವು ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಥರ ಆಲ್ರೆಡಿ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಆದರೆ ಇದೊಂದು ಬೇಕು ನಿಮಗೆ. ಏನಿದು ಅಂತ ನೋಡ್ತಾ ಇದ್ದೀರಾ, ಇದು ಗಮ್ಮು ಅಂದರೆ ಫೆವಿಕಲ್. ಮಾಮೂಲಿ ಸೀರೆ ಸ್ಟೋನ್ಗೆಲ್ಲ ಹಾಕ್ತೀವಲ್ಲ ಅದು ಗಮ್. ಇದು ಈ ಗಮ್ಮನ್ನ ಯಾವ ರೀತಿ ಯೂಸ್ ಮಾಡಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ನೋಡೋಣ. ಇದೊಂದರಿಂದ ನೀವು ಆರಾಮಾಗಿ ಈ ಥರ ಸ್ಮೂತ್ ಆಗಿರೋ ಬಟ್ಟೆಗಳನ್ನ ಬೇಗ ಬೇಗ ಸ್ಟಿಚ್ ಮಾಡ್ಬೋದು. ಓಕೆನಾ? ಯಾವ ರೀತಿ ಇದನ್ನ ಸ್ಟಿಚ್ ಮಾಡೋದು, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಇವಾಗ ಎಲ್ಲೆಲ್ಲಿ ನಮಗೆ ಬ್ಲೌಸ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅದು ನೋಡ್ಕೋಬೇಕಾಗುತ್ತೆ. ನೋಡಿ, ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲ ಇದೆ. ಇವಾಗ ಸ್ಲೀವ್ಸು ಅಷ್ಟೇ, ಒಂದು ಆ ಕಡೆ ಹೋದ್ರೆ ಒಂದು ಈ ಕಡೆ ಬರಬೇಕು, ಆ ಥರ ಬರಬೇಕಾಗುತ್ತೆ. ತೋರಿಸ್ತೀನಿ ರೀ. ಇವಾಗ ಈ ರೀತಿ ಇದೆಯಲ್ಲ, ಇವಾಗ ಇದನ್ನ ಈ ರೀತಿ ಮಧ್ಯಕ್ಕೆ ಹಾಕೋಬೇಕಾಗತ್ತೆ. ಸ್ವಲ್ಪ ನೀವೇ ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ಕೆಳಗಡೆ ಬಿಟ್ಬಿಡಿ, ಬಟ್ಟೆನ ಈ ರೀತಿ ಇಟ್ಕೋಬೇಕು. ಓಕೆನಾ? ಇದೇ ಈ ರೀತಿ ಬರುತ್ತೆ. ಈ ಕಡೆ ಸ್ಲೀವ್ಸಿಗೆ ಬರುತ್ತೆ. ಮಾಮೂಲಿ ಫ್ರಂಟ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಬಂದ್ಬಿಟ್ಟು ಈ ರೀತಿ ಹಾಕೊಳ್ಳೋಣ. ಓಕೆನಾ? ಇವಾಗ ಈ ರೀತಿ ಹಾಕೊಳ್ಳಿ. ನೋಡಿ, ಇವಾಗ ನಿಮ್ಗೆ ಈ ಕಡೆ ಜಾಯಿಂಟಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಇರಲಿ. ಈ ಕಡೆ ಒಂದು ಹಾಕೊಳ್ಳೋಣ. ಇದು ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಆಪೋಸಿಟಾಗೆ ಇರಬೇಕು, ಅದನ್ನ ನೋಡ್ಕೋಬೇಕಾಗುತ್ತೆ ನೀವು. ಈ ಥರ ನೋಡಿ, ಈ ರೀತಿ ಕರೆಕ್ಟಾಗಿ ಹಾಕೊಳ್ಳಿ. ಇವಾಗ ಇದನ್ನ ಫ್ರಂಟ್ದು ಹಾಕೊಳ್ಳಿ. ಇವಾಗ ನಿಮ್ಗೆ ಇನ್ನೂ ಬಟ್ಟೆ ನಾವು ನೋಡಿ, ಅದಕ್ಕೇನೆ ಹೇಳಿದ್ದು ನಾನು ಆವಾಗಲೇ, ಬಟ್ಟೆ ನೋಡಿಕೊಂಡು ನೀವು ಇದನ್ನ ಬಿಚ್ಚಿ ನೀವು ಸ್ಲೀವ್ಸ್ಗೆ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕೊಂಡ್ರು ನಡೆಯುತ್ತೆ. ನೋಡಿ, ಇಲ್ಲಿ ನಿಮಗೆ ಜೈಂಟು ಬರಲ್ಲ. ಇವಾಗ ಇಲ್ಲಿಗೆ ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಜೈಂಟಿಂಗ್ ಏನು ಬರಲ್ಲ, ಆರಾಮಾಗಿ ಹಾಗೆ ಸ್ಟಿಚ್ ಮಾಡ್ಬೋದು. ಲೈನಿಂಗ್ ಮಾತ್ರ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಇದನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಬಂತು. ಇವಾಗ ನಮ್ಗೆ ಮಧ್ಯೆ ಉಳಿಯೋ ಬಟ್ಟೆನೆಲ್ಲ ಬೆಲ್ಟ್ಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀವು ರೆಡಿ ಮಾಡ್ಕೋಬೇಕು. ಫಸ್ಟ್ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಓಕೆನಾ? ಮೊದಲನೇದಾಗಿ ಇದನ್ನ ಈ ರೀತಿ ಉಲ್ಟಾ ಇಟ್ಕೋತೀನಿ. ಇವಾಗ ಈ ರೀತಿ ಉಲ್ಟಾ ಇಟ್ಕೊಂಡು ಈ ಥರ ಗಮ್ ತಗೊಳ್ಳಿ. ಗಮ್ನ ಈ ಥರ ತುದಿಲಿ ಜಾಯಿಂಟ್ ಮಾಡ್ಕೊಳ್ಳಿ. ಇದೇನಪ್ಪ ಅಂದರೆ ಇವಾಗ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಇಲ್ಲ ಕೆಳಗಡೆ ನೀವು ಎಮ್ಮಿಂಗ್ ಪಟ್ಟಿ ಕೊಡಬೇಕು, ಇಲ್ಲ ಪೈಪಿಂಗ್ ಕೊಡಬೇಕು. ಇನ್ನೋಟ್ ಮಾಡೋಕ್ಕಾಗಲ್ಲ. ಓಕೆನಾ? ಈ ಸ್ಮೂತ್ ಆಗಿರೋದನ್ನ ನೀವು ಈಸಿಯಾಗಿ ಮಾಡಬೇಕಂದ್ರೆ ಈ ಮೆಥಡಲ್ಲಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಇನ್ನೋಟ್ ಮಾಡಿಬಿಟ್ಟು ಮಾಡ್ಕೋತೀನಿ ಅಂದರೆ ಅದು ಮಾಡ್ಬೋದು. ಓಕೆನಾ? ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ನಮ್ಗೆ ಇನ್ನೋಟ್ ಮಾಡೋದಕ್ಕೆ ಇವಾಗ ಸ್ಟಿಚಿಂಗ್ ಮಾಡಾದ್ಮೇಲೂ ಬೇಕಾದರೂ ಮಾಡ್ಕೋಬೋದು, ಅದು ಬೇರೆ ಮೆಥಡು. ಇವಾಗ ಸದ್ಯಕ್ಕೆ ಇವಾಗ ಈ ಮೆಥಡಲ್ಲಿ ನೋಡೋಣ. ಓಕೆನಾ? ಇವಾಗ ಇದಕ್ಕೆ ಈ ರೀತಿ ಅಂಟಿಸ್ಕೊಂಡ್ಬಿಡೋಣ. ಇದಕ್ಕೆ ಬೇಕಾದರೆ ನೀವು ಒಂಚೂರು ಮೇಲೆ ಇಟ್ಕೊಂಡ್ರೆ ಈ ಥರ. ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಈ ಕಡೆ ಹತ್ತಿರ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡಾಗ ನಿಮ್ಗೆ ಇಲ್ಲಿ ಬಟ್ಟೆ ಸಿಗುತ್ತೆ. ಅವಾಗ ಏನಾಗುತ್ತೆ, ಹಿಂಗೆ ಸ್ವಲ್ಪ ಮೇಲೆ ತೊಗೊಳ್ಳಿ. ಇಲ್ಲಿ ನೀವು ಎಮ್ಮಿಂಗ್ ಮಾಡ್ಕೋಬೋದು. ಇದಕ್ಕೂ ಬಟ್ಟೆ ಸಿಗುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಮೇಲೆ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು, ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಆರಾಮಾಗಿ ಮಾಡ್ಕೋಬೋದು. ಫಸ್ಟ್ ಈ ಥರ ಇದನ್ನ ಗಮ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ನೀಟಾಗಿ ಸ್ವಲ್ಪ ಈ ಥರ ಡಾಟ್ ಇಟ್ಕೊಬನ್ನಿ. ಜಾಸ್ತಿ ಹಾಕ್ಬೇಡಿ, ಸುಮ್ಮನೆ ಒಂದೊಂದು ಡಾಟು. ಓಕೆನಾ? ಈ ರೀತಿ ಡಾಟ್ನ ಇಟ್ಕೊಬರ್ಬೇಕು. ಅದು ಹೇಗಿದೆ ಶೇಪು ಅದೇ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಇಡೋದ್ರಿಂದ ನಿಮಗೆ ಬ್ಲೌಸ್ನ ಅದು ಈ ಥರ ಸ್ಮೂತ್ ಆಗಿರೋ ಸೀರೆಗೆ ಯೂಸ್ ಮಾಡ್ಕೊಳ್ಳಿ. ನೀವು ಸ್ಟಿಚ್ ಮಾಡ್ತೀರಾ ಅಂದಾಗ ಫಸ್ಟೇ ಕಟಿಂಗ್ ಆದ ತಕ್ಷಣ ಈ ಥರ ಮಾಡಿಕ್ಬಿಡಿ. ಆಮೇಲೆ ಸ್ಟಿಚಿಂಗ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಈ ಥರ ತೊಗೊಳ್ಳಿ. ಇವಾಗ ಇದನ್ನ ಈ ರೀತಿ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಇಷ್ಟೇ. ಇವಾಗ ಈ ರೀತಿ ಇಟ್ಬಿಟ್ಟು ಬಿಟ್ಬಿಡ್ಬೇಕು. ನೀವೇನು ಮಾಡೋಕೆ ಹೋಗ್ಬೇಡಿ. ಈ ಥರ ಅಂದರೆ ಸ್ವಲ್ಪ ಹಿಂಗೆ ನೀವ್ಕೊಳ್ಳಿ. ಈಗ ನೀವೋದ್ರಿಂದ ಏನಾಗುತ್ತೆ, ಬಟ್ಟೆ ಸುಕ್ಕೇನಾದ್ರು ಇದ್ದರೆ ಸೈಡಿಗೆ ಬರುತ್ತೆ. ಓಕೆನಾ? ಇಲ್ಲಿ ಗಮ್ ಹಾಕ್ದಂಗೆ ಅಂಟ್ಕೊತದಲ್ಲ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಈ ಥರ ನೀವ್ಕೊಳ್ಳಿ. ಅಷ್ಟೇ. ಇದು ನೋಡಿ, ಈ ಥರ. ಓಕೆನಾ? ಇದಿಷ್ಟೇ. ಇದಾಯಿತು. ಈಗ ಇದು ಈ ಕಡೆ ಬರ್ತೀನಿ. ಇದು ಸ್ವಲ್ಪ ಜಾಗ ಇರಬೇಕು, ಸುಮ್ಮನೆ ಹಂಗೇನೆ ನೀವು ಮಾಡೋಕ್ಕಾಗಲ್ಲ. ಓಕೆನಾ? ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಓಕೆನಾ? ನಾನು ಈ ಕಡೆ ಬ್ಯಾಕ್ ಪೀಸಲ್ಲಿ ರೆಡಿ ಮಾಡ್ತೀನಿ. ಇವಾಗ ಈ ರೀತಿ ಇಟ್ಕೊಂಡ್ಬಿಟ್ಟು ಇದಕ್ಕೂ ಅಷ್ಟೇ ಸೇಮ್ ನಾನು ಇವಾಗ ಸ್ಲೀವ್ಸ್ಗೆ ಹೇಗೆ ಮಾಡಿದ್ನೋ ಅದೇ ಮೆಥಡಲ್ಲಿ ಮಾಡಬೇಕು. ಆಮೇಲೆ ಬ್ಲೌಸ್ ಪೀಸು ಉಲ್ಟಾ ಇರಬೇಕು. ಸೀದಾ ಇಟ್ಕೊಂಡ್ಬಿಟ್ಟಿರಾ, ಉಲ್ಟಾ ಇಟ್ಕೊಂಡು ಇದನ್ನ ನೀವು ಈ ರೀತಿ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ನಾನು ಅದಕ್ಕೆ ಹೇಗೆ ಇಟ್ನೋ ಡಾಟ್ನ ಸೇಮ್ ಅದೇ ಥರ ಹಿಂಗೊಂದೊಂದು ಡಾಟ್ ಇಟ್ಕೊಬನ್ನಿ. ಓಕೆನಾ? ಸುತ್ತ ಇಟ್ಕೊಳ್ಳಿ. ನೀವು ನೆಕ್ಕು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಓಕೆನಾ? ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಅದು ನಾನು ಹೇಳ್ತಾ ಇರೋದು ಸ್ಮೂತ್ ಆಗಿರೋ ಬಟ್ಟೆಗೆ ಇದು ಯೂಸ್ ಆಗುತ್ತೆ. ಮಾಮೂಲಿ ಬಟ್ಟೆಗೇನು ಬೇಡ, ಸ್ಮೂತ್ ಆಗಿರೋದು. ಯಾಕಂದರೆ ಜಾರುತ್ತೆ ಸರಿಯುತ್ತೆ ಅನ್ನೋ ಬಟ್ಟೆಗೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಫಾಸ್ಟಾಗಿ ಹೊಲಿಬೋದು. ಆಮೇಲೆ ಬಿಗಿನರ್ಸ್ಗಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ.
ಏನಕ್ಕಪ್ಪ ಅಂದರೆ ಇವಾಗ ಬಟ್ಟೆ ಜಾರ್ಕೋತಾ ಇರುತ್ತೆ, ಇದು ಸ್ಮೂತ್ ಇರೋದ್ರಿಂದ ಜಾರ್ತಾ ಇರುತ್ತೆ. ಅದು ಈ ಥರ ಮಾಡ್ಕೊಳ್ಳಿ, ಅವಾಗ ಬಟ್ಟೆನೂ ಸರಿಯಲ್ಲ, ಬೇಗ ಬೇಗ ಸ್ಟಿಚ್ಚಿಂಗು ಮಾಡ್ಕೋಬೋದು. ಓಕೆನಾ, ನೀಟಾಗಿ ಫಿನಿಶಿಂಗು ಬರುತ್ತೆ. ಓಕೆನಾ, ಈ ರೀತಿ ಸುತ್ತ ಡಾಟ್ ಹಾಕೊಳ್ಳಿ. ಒಂದೊಂದು ಡಾಟ್ ಇಟ್ಕೊಂಬನ್ನಿ. ಈ ಥರ ಚುಕ್ಕಿ ಇಟ್ಕೊಂಡ್ಬಂದರೆ ಸಾಕು. ಜಾಸ್ತಿ ಗಮ್ಮೆನ ಹಾಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂದೊಂದು ಚುಕ್ಕಿ ನಾ ಇಲ್ಲಿ ಹಾಕ್ತಾ ಇದ್ದೀನಲ್ಲ ಆ ಥರ ಒಂದೊಂದು ಇಟ್ಕೊಬಂದರೆ ಸಾಕು. ಇವಾಗ ಇಷ್ಟೇ ಆಯಿತು. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ ಈ ಥರ. ಓಕೆನಾ, ಕೂರಿಸುವಾಗ ಸ್ವಲ್ಪ ನೋಡಿಕೊಂಡು ನಿಮ್ಗೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂರಿಸ್ಕೋಬೇಕು. ಸುಮ್ಮನೆ ಹೆಂಗೆಂಗೋ ಹಾಕ್ಬಿಡ್ಬೇಡಿ, ಸ್ವಲ್ಪ ನೋಡಿಕೊಂಡು ಸರಿಸ್ಕೊಳ್ಳಿ. ನೀವು ಹಾಕಿದ ತಕ್ಷಣ ಇದು ಮಾಡಿಕೊಂಡ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಇನ್ನೂ ಗಮ್ಮು ಒಣಗಿರಲ್ವಲ್ಲ, ಆವಾಗ ನಿಮಗೆ ಹೇಗೆ ಬೇಕು ಅದನ್ನು ಆ ಥರ ತಿರುಗಿಸ್ಕೋಬೋದು, ತೊಂದರೆ ಏನಿಲ್ಲ. ಆಮೇಲೆ ಬೇಕಾದರೆ ನೀವು ಇದು ನೋಡಿ, ಈ ಥರ ಬಟ್ಟೆನೆಲ್ಲ ನೀಟಾಗಿ ಈ ಥರ ನೀವ್ಕೊಳ್ಳಿ. ಓಕೆನಾ, ನೋಡಿ ಈ ಥರ. ಇವಾಗ ಇದು ನೀವು ಗಮ್ ಹಾಕಿರೋದು ಸ್ವಲ್ಪ ಒಣಗಿದ ಮೇಲೆ ಇದಾಗುತ್ತೆ. ಓಕೆನಾ, ಈ ಥರ ನೋಡಿ, ಇಷ್ಟೇ. ಫುಲ್ಲು ಎಳೆದ್ಬಿಡಿ, ಈ ಕಡೆ ಎಳೆದ್ಬಿಡಿ. ಇವಾಗ ಏನಾಗುತ್ತೆ, ನಿಮ್ಗೆ ನೀಟಾಗಿ ಕೂತಿರುತ್ತೆ. ಓಕೆನಾ, ಈ ಥರ ನೋಡಿ, ಇಷ್ಟೇ. ಇವಾಗ ಇದನ್ನು ಹೀಗೆ ಬಿಟ್ಬಿಡಿ. ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂದಾಗ ಕಟಿಂಗ್ ಮಾಡಿ ಸ್ವಲ್ಪ ಈ ಥರ ಗಮ್ ಹಾಕಿ ಬಿಟ್ಬಿಟ್ರೆ ಒಣಗಿಕೊಳ್ಳುತ್ತೆ. ನೀವು ಸ್ಟಿಚಿಂಗ್ ಮಾಡುವಾಗ ಆರಾಮಾಗಿ ಕಟ್ ಮಾಡ್ಕೊಂಡು ಟಕಟಕಟಕ್ನು ಹೊಲ್ದಾಕ್ಬೋದು. ಇದಕ್ಕೆ ಏನಿದೆ, ಗಮ್ ಒಣಗಿದ ಮೇಲೆ ನೀವು ಏನಿರುತ್ತೆ ಅದೇ ಶೇಪಕ್ಕೆ ಕಟ್ ಮಾಡ್ಕೊಂಬಿಟ್ರೆ ಸಾಕು. ನೀವು ಎಕ್ಸ್ಟ್ರಾ ಸ್ಟಿಚಿಂಗ್ ಹಾಕ್ಬೇಕಾಗಿಲ್ಲ, ಮತ್ತು ಎಕ್ಸ್ಟ್ರಾ ಬಟ್ಟೆನೂ ಬಿಡೋಂಗಿಲ್ಲ. ಇದು ಹೇಗಿದೆ ಹಾಗೇನೆ ತೆಗೆದುಬಿಡ್ಬೋದು ನೀವು. ಓಕೆನಾ, ಅಂದರೆ ಸ್ವಲ್ಪ ಒಣಗಬೇಕಿದು. ಓಕೆನಾ, ಈಗ ಗಮ್ ಹಾಕಿರ್ತೀವಲ್ಲ ಅದು ಒಣಗಬೇಕು. ಅದ್ರ ಯಾವುದಲ್ಲೇ ಇದು ನೀಟಾಗಿ ಈ ಥರ ನೀವು ಕೊಡಿ. ಅವಾಗ ಏನಾಗುತ್ತೆ, ಇಲ್ಲಿ ಬಟ್ಟೆ ಸುಕ್ಕು ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಳಗಡೆ ನಾವು ಗಮ್ ಹಾಕಿರ್ತೀರಲ್ಲ ಸುಕ್ಕಾಗ್ಬಿಡ್ಬೋದು. ಅದಕ್ಕೋಸ್ಕರ ಈ ಥರ ನೀವು ಕೊಡಿ ಅಷ್ಟೇ. ಓಕೆನಾ, ಇದಾಯಿತು. ಇವಾಗ ಈ ಕಡೆ ಪೀಸ್ ಹಾಕೊಳ್ಳೋಣ. ಇವಾಗ ಈ ಕಡೆ ಪೀಸು ಇವಾಗ ಇದನ್ನ ಹೀಗೆ ಇಟ್ಕೋತೀನಿ. ಉಲ್ಟಾ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಈ ರೀತಿ ಕಾಣಿಸ್ತಾ ಇದೆಯಾ? ಈ ರೀತಿ ಇದನ್ನು ಅಷ್ಟೇ. ಇಲ್ಲಿ ಸೈಡಲ್ಲಿ ಜೈಂಟ್ ಬರುತ್ತೆ, ಆಮೇಲೆ ಜೈಂಟ್ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ. ಈ ಥರ ಒಂದೊಂದು ಡಾಟ್ನ ಇಟ್ಕೊಂಬಿಡಿ. ಓಕೆನಾ, ನೋಡಿ ಇಷ್ಟೇ ಇದು. ಇವಾಗ ಇದನ್ನು ತೆಗೆದುಬಿಟ್ಟು ಮಾಮೂಲಿ ಕೆಳಗಡೆ ಒಂದು ಎಮ್ಮಿಂಗಿಗೆ ಒಂದು ಅರ್ಧ ಇಂಚ್ ಬಿಟ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಅದು ನೀಟಾಗಿ ನೀವು ಗಿಮ್ಮಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ ಇಷ್ಟೇ. ಓಕೆನಾ, ಎಷ್ಟು ನೀಟಾಗಿ ಕೂತ್ಕೊಂತಲ್ವ, ಇಷ್ಟೇ. ಹಿಂಗೆ ಹಾಕಿದ ತಕ್ಷಣ ಈ ಥರ ನೀವು ಬಿಟ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇಷ್ಟೇ ಆಯಿತಾ? ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಇವಾಗ ಫ್ರಂಟಲ್ಲಿ ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ಈ ರೀತಿ ಫಸ್ಟು ಡಾಟ್ ಇಟ್ಕೊಂಡ್ಬಿಡೋಣ. ಕೆಲವರು ಹೇಳ್ಬೋದು ಇದು ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅಂದರೆ ಸ್ಮೂತ್ ಆಗಿರೋ ಬಟ್ಟೆಗೆ ಈ ರೀತಿ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಟರೆ ನೀವು ಕಟಿಂಗ್ ಮಾಡಿದ ತಕ್ಷಣ ಬೇಗನೆ ಆಗುತ್ತೆ. ಸ್ಟಿಚ್ಚಿಂಗಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಓಕೆನಾ, ಗಮ್ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಸ್ಟಿಚ್ಚಿಂಗ್ ಮಾಡುವಾಗ ನಿಮಗೆ ಎಕ್ಸ್ಟ್ರಾ ಕಟಿಂಗ್ ಇರಲ್ಲ. ಇವಾಗ ಇದು ಹೇಗಿರುತ್ತೆ ಹಾಗೆ ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಅದೊಂದನ್ನು ನೋಡ್ಕೊಳ್ಳಿ. ಓಕೆನಾ, ಈ ರೀತಿ ಆಯಿತು. ಇವಾಗ ಇದನ್ನೇ ಈ ಥರ ತಿರುಗಿಸ್ಕೊಂಡ್ಬಿಡು. ಇವಾಗ ಇದಕ್ಕೂ ಹಾಕೋಣ. ಓಕೆನಾ, ಈ ರೀತಿ ನೀವು ಗಮ್ನ ಉಪಯೋಗಿಸ್ಕೊಂಡು ಈ ಥರನೂ ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡೋಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಗಮ್ ಹಾಕ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ತುಂಬ ಈಸಿ ಮೆಥಡ್ ಇದು. ಇಷ್ಟೇ. ಓಕೆ, ಈ ಥರ ನೀವ್ಕೊಬಿಡಿ. ಯಾವುದೆಲ್ಲ ನೀವಿದ್ರೇ ಅದು ನೀಟಾಗಿ ಕೂತ್ಕೊಳ್ಳೋದು. ಇಲ್ಲಾಂದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ಸುಕ್ಕಾಗುತ್ತೆ. ಈ ಸ್ಲೀವ್ಸ್ ಬೇಕಾದ್ರೆ ಇದು ಬಿಚ್ಚಿಬಿಟ್ಟು ನಾವು ಹಾಕ್ಕೋಬೋದು, ಅಟ್ಯಾಚ್ ಮಾಡ್ಕೋಬೋದು ಪೈಪಿಂಗ್ನ. ಏನು ತೊಂದರೆ ಏನಿಲ್ಲ. ಈ ರೀತಿ ನೀಟಾಗಿ ನೀವು ಬಿಡಿ. ಓಕೆನಾ, ಇಷ್ಟೇ.
ಇವಾಗ ಇದು ಒಣಗಿದ ಮೇಲೆ ನೀವು ಕಟಿಂಗ್ ಮಾಡಿ. ಈ ಥರ ಹೇಗಿದೆ ಹಾಗೇನೆ ಕಟ್ ಮಾಡ್ಕೋಬೋದು. ಇದಕ್ಕೇನು ಎಕ್ಸ್ಟ್ರಾ ಇದು ಮಾಡೋಂಗಿಲ್ಲ, ಎಕ್ಸ್ಟ್ರಾ ಬಟ್ಟೆ ಬಿಡೋದೇನು ಬೇಡ. ಇದು ಹೇಗಿದೆ ಮಾರ್ಕ್ ಅದೇ ರೀತಿ ಕಟ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೋದು. ಓಕೆನಾ, ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಆವಾಗ ನಿಮಗೆ ಟೈಮು ಸೇವ್ ಆಗುತ್ತೆ, ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ, ಈ ಗಮ್ ಟಿಪ್ಸು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ಥರ ಗಮ್ನ ಯೂಸ್ ಮಾಡಿಕೊಂಡು ಈ ರೀತಿ ಗಮ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅದು ಒಣಗಬೇಕಲ್ವ, ಅದಕ್ಕೆ ಒಣಗಿದ ಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದಾಗ ನಿಮಗೆ ಸುಕ್ಕಾಗಲ್ಲ, ನೀಟಾಗಿ ಅಂಟ್ಕೊಂಡಿರೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ತುಂಬಾ ಸುಲಭವಾಗಿ ಸ್ಟಿಚ್ ಮಾಡ್ಬೋದು. ಆಮೇಲೆ ಈಸಿಯಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು. ನೀವು ಮಾಮೂಲಿಯಾಗಿ ಸ್ಟಿಚ್ ಮಾಡಿದಾಗ ಸುಕ್ ಬಂದಿರುತ್ತೆ, ಆ ಕಡೆ ಈ ಕಡೆ ಎಳ್ಕೊತಾ ಇರುತ್ತೆ. ಈಗ ಗಮ್ಮ ಕಂಡಿಸಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಟಿಚಿಂಗ್ ಮಾಡುವಾಗ ನಿಮ್ಗೇನು ಡಿಸ್ಟರ್ಬ್ ಆಗೋಲ್ಲ, ಮತ್ತು ಎಕ್ಸ್ಟ್ರಾ ಒಂದೊಂದು ಸ್ಟಿಚ್ ಹಾಕೋಗತ್ತೆ ಇಲ್ಲ, ಮತ್ತು ಸುತ್ತ ಗಮ್ಮ ಕಂಡಿಸಿರೋದ್ರೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಇದನ್ನು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ, ಈ ರೀತಿ ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಓಕೆನಾ, ಈ ರೀತಿ ತುಂಬ ನೀಟಾಗಿ ಈ ಥರ ಗಮ್ಮಾಗಿ ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇವಾಗ ಒಂದೊಂದು ಈ ಥರ ಸ್ಮೂತಾಗಿರೋ ಸೀರೆಗಳಂತೂ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಸರ್ಕೋತಾನೆ ಇರುತ್ತೆ. ನೀವು ಯಾವ ಕಡೆ ಬಿಗಿನರ್ಸ್ಗಂತೂ ಈ ಥರದ್ದು ಏನಾರು ಬಟ್ಟೆ ಸಿಕ್ಬಿಟ್ರೆ ಅಂತೂ ತುಂಬಾ ಕಷ್ಟ ಸ್ಟಿಚಿಂಗ್ ಮಾಡೋದು. ಏನಕ್ಕಪ್ಪ ಅಂದರೆ ಇದು ತುಂಬಾ ಸ್ಮೂತ್ ಇರೋದ್ರಿಂದ ನೀವು ಸ್ಟಿಚಿಂಗ್ ಮಾಡ್ತಾನೆ ಸೊಟ್ಟ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂದರೆ ಈ ರೀತಿ ಒಂದು ಗಮ್ನ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಆಮೇಲೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಅವಾಗ ಈಸಿಯಾಗಿ ನೀವು ಸ್ಟಿಚಿಂಗ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ತುಂಬಾ ಯೂಸ್ಫುಲ್ ಆಗಿರೋ ಟಿಪ್ಸ್ ಇದು. ಯೂಸ್ ಮಾಡಿಕೊಂಡ್ರೆ ಬಿಗಿನರ್ಸ್ ತುಂಬಾ ಹೆಲ್ಪ್ ಆಗುವಂಥ ಟಿಪ್ಸ್ ಇದು. ಓಕೆನಾ, ಗಮ್ ಬಾಟ್ಲ್ ಒಂದಿದ್ರೆ ಸಾಕು, ನೀವು ಆರಾಮಾಗಿ ಈ ರೀತಿ ಹಾಕಿ ಅಂಟಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೊಗೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ಈ ರೀತಿ ಎಲ್ಲ ಕಡೆನೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ತೆಗೆದಿಟ್ಕೋಬೇಕು, ಅಷ್ಟೇ ಇದು. ಓಕೆನಾ, ನೋಡಿ ನಾನೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಒಣಗಲಿ ಅಂತ. ಈಗೆಲ್ಲ ಒಣಗಿದೆ. ಸ್ಲೀವ್ಸಿಗೆ ಮಾತ್ರ ಜಾಯಿಂಟಿಂಗ್ ಬರಬೇಕಲ್ವ, ಅದಕ್ಕೆ ಅದು ಹಾಗೆ ಬಿಟ್ಟು ಸೈಡಲ್ಲಿ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಸೈಡ್ಗೆ ನಾವೆಲ್ಲ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು, ಮೇನ್ ಪೀಸ್ ಹಾಗೆ ಇರುತ್ತೆ. ಓಕೆನಾ, ಈ ರೀತಿ ಸುತ್ತ ಕಟ್ ಮಾಡಿಕೊಂಡ್ರೆ ಆಯಿತು. ಓಕೆನಾ, ಕೆಳಗಡೆ ಫೋಲ್ಡಿಂಗ್ ಮಾಡ್ತೀನಿ, ಇಲ್ಲ ಪೈಪಿಂಗ್ ಕೊಡ್ಬೋದು. ಓಕೆನಾ, ಈ ರೀತಿ ನೀವು ಸ್ಟಿಚ್ ಕಟ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.